ಯರಂಗಳಿಗೆ ಗ್ರಾಮಸ್ಥ ಹಾಗೂ ರೈತರಿಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್. MDH ಮತ್ತು ಮಾರ್ಕೆಟ್ ಟೈಮ್ಸ್ ಕಡೆಯಿಂದ ನಾವು ನನ್ನ ಊರಿನ ಮಣ್ಣು ಅನ್ನೋ ಜಾಗೃತಿ ಅಭಿಯಾನವನ್ನು ಮೂಡಿಸೋದಕ್ಕೆ ನಿಮ್ಮ ಊರಿಗೆ ಬಂದಿದ್ದೀವಿ. ಹಾಗೆ ನಮಗೆ ಸಹಕರಿಸ್ತಕ್ಕಂಥ ಈ ಗ್ರಾಮಸ್ಥರಾದಂಥ ತಿಮ್ಮಾರೆಡ್ಡಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಯರಿಸ್ವಾಮಿಯವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೂ ರೈತರಾದಂಥ ತಿಪ್ಪಾರೆಡ್ಡಿ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನೀಲಕಂಠ ರೆಡ್ಡಿ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಈ ಜಾಗೃತಿ ಅಭಿಯಾನದ ಮುಖ್ಯ ಉದ್ದೇಶ ಏನಂತಂದರೆ, ನಮ್ಮ ಮಣ್ಣನ್ನು ನಾವು ಯಾವುದೇ ಥರದ ಕಲುಷಿತ ಮಾಡಲಾರ್ದಂಗೆ ಯಾವ ಥರ ಬೆಳಿಬೇಕು, ಹಾಗೆ ನಮ್ಮ ಪರಿಸರವನ್ನು ರಕ್ಷಿಸ್ತಾ ಬೇರೆ ಪ್ರಾಣಿಗಳಿಗೆ ಆಗಲಿ ನಮಗೆ ಯಾವುದೇ ಥರದ ಹಾನಿ ಆಗಲಾರ್ದಂಗೆ ನಾವು ಯಾವ ಥರ ಬೆಳೆಗಳನ್ನು ಬೆಳೆದು ನಾವೆಲ್ಲರೂ ಒಳ್ಳೆ ಲಾಭದಾಯಕ ಕೃಷಿಯನ್ನು ನೋಡ್ಬೇಕಂತಂದರೆ ನಾವು ಫಸ್ಟ್ ಏನು ಮಾಡಬೇಕು, ಈ ಕೀಟನಾಶಕಗಳು ಮತ್ತು ಅವು ಏನು ಬಳಸ್ತಾ ಇದ್ದೀವಲ್ಲ ಅದರಿಂದ ತುಂಬ ಪರಿಣಾಮ ಬೀರ್ತಾ ಇದ್ದಾವೆ. ಇವಾಗ ನಾವು ನೋಡ್ತಾ ಇದ್ದೀವಿ, ಹೌದಾ? ಎಲ್ಲ ಕಡೆ ನೋಡ್ತಾ ಇದ್ರೆ ಇವಾಗೆಲ್ಲ ಸಣ್ಣ ಮಕ್ಕಳಿಗಾಗಲಿ ಸಣ್ಣ ವಯಸ್ಸಿಕರಿಗೆ ಏನಾಗ್ತಾ ಇದ್ದಾವೆ ಅಂದರೆ ಜಾಸ್ತಿ ನೋಡ್ತಾ ಇದ್ದೀವಿ, ಕ್ಯಾನ್ಸರ್ ಆಗಲಿ, ಪಾರ್ಶ್ವವಾಯು ಆಗಲಿ, ಹಾರ್ಟ್ ಅಟ್ಯಾಕ್ಗಳು, ಇಂಥವೆಲ್ಲ ರೋಗಗಳು ಜಾಸ್ತಿ ಆಗ್ತಾಯಿದ್ದಾವೆ. ಯಾಕೆ? ಈ ಕಾರಣ ಏನು? ನಾವು ಬಳಸ್ತಕ್ಕಂಥ ಕೀಟನಾಶಕಗಳಿಂದ. ಆದ ಕಾರಣ ಇವನ್ನ ಕಡಿಮೆ ಮಾಡಿ ನಮ್ಮ ಹಿರಿಯರು ಏನು, ನಮ್ಮ ಪೂರ್ವಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಏನು ಮಾಡ್ತಾಯಿದ್ರು, ಸಾವಯವ ಕೃಷಿಯನ್ನು ಅವಲಂಬಿಸ್ಕೊಂಡಿದ್ರು. ಅವಾಗ ನೋಡೋಕೆ ಹೋದರೆ ಹಸುವಿನ ಸಗಣಿ, ಗೋಮೂತ್ರ, ಎರೆಹುಳ ಗೊಬ್ಬರ ಇತ್ಯಾದಿಗಳನ್ನು ಬಳಸ್ಕೊಂಡೇ ಅವರು ಹೆಚ್ಚಾಗಿ ಕೃಷಿಯನ್ನು ಮಾಡ್ತಾಯಿದ್ರು. ಇವಾಗಿನ ಕಾಲದಾಗ ನಾವೇನು ಮಾಡಿಬಿಟ್ಟಿವಿ, ಜಾಸ್ತಿ ಮಾಡರ್ನೈಸೇಷನ್ ಅಂತ ಹೇಳ್ತಾರಲ್ಲ, ಅದ್ರ ಕಾರಣದಿಂದ ನಾವೇನು ಮಾಡಿಬಿಟ್ಟಿವಿ, ಕೆಮಿಕಲ್ಗಳನ್ನ ಬಳಸ್ತಾ ಇದ್ದೀವಿ. ಅಂದರೆ ಕೀಟನಾಶಕಗಳನ್ನೆಲ್ಲ ಬಳಸಿ ಜಾಸ್ತಿ ನಾವು ಏನು ಮಾಡ್ತಾಯಿದ್ವಿ, ಜಾಸ್ತಿ ಲಾಭ ಬರಬೇಕು, ಜಲ್ದಿ ಬರಬೇಕು ಲಾಭ ಅಂತೇಳಿ ಅದರಿಂದ ನಾವು ಜಾಸ್ತಿ ಕೀಟನಾಶಕಗಳು ನಾವೆಲ್ಲ ಬಳಸ್ತಾ ಇದ್ದೀವಿ. ಅದ್ರ ಪರಿಣಾಮ ನಮಗೆ ಇವಾಗ ಗೊತ್ತಾಗ್ತಾ ಇದ್ದಾವೆ. 20 ವರ್ಷದ ಕೆಳಗೆ ನೋಡೋಕೆ ಹೋದ್ರೆ ಇವೆಲ್ಲ ಏನಿದ್ದಿಲ್ಲ, ಇವಾಗ ನೋಡ್ತಾ ಇದ್ದೀವಿ ನಾವು ಇವೆಲ್ಲ ರೋಗಗಳು, ಅವೆಲ್ಲ ಯಾವುದಕ್ಕೆ? ಈ ಕೀಟನಾಶಕಗಳಿಂದ, ಹೌದಾ? ಇಲ್ಲೆಲ್ಲ ಜಾಸ್ತಿ ಕೆಂಪು ಮೆಣಸಿನ್ಕಾಯಿ ಬೆಳೆಯುವಂಥ ರೈತರೇ ಜಾಸ್ತಿ ಇದ್ದೀರಿ ಇಲ್ಲಿ, ಹೌದಾ? ನಮ್ಮ ಈ ಗ್ರಾಮದ ಸುತ್ತಮುತ್ತಲ ನೋಡೋಕೆ ಹೋದರೆ ಕೆಂಪು ಮೆಣಸು ಬೆಳೆಯೋರೇ ಜಾಸ್ತಿ, ಹೌದಾ? ಈ ವರ್ಷ ಚೆನ್ನಾಗಿ ಎಲ್ಲರಿಗೂ ಲಾಭ ಬಂದಿದೆ ಅಂತ ಅನ್ಕೊತಾ ಇದ್ದೀನಿ ನಾನು, ಹೌದಾ? ಲಾಭ ಚೆನ್ನಾಗಿದಾವ? ಇಲ್ಲ, ರೇಟ್ ಇಲ್ಲ. ಯಾಕೆ? ಏನಾದ್ರು ಕಾರಣ ಇರ್ಬೇಕಲ್ಲ, ಅದಕ್ಕೆ ಏನೇನು ಹೇಳ್ತೀರಾ ಸ್ವಲ್ಪ? ಮಾಲ್ ಹೆಚ್ಚಾಗಿರೋದಕ್ಕೆ ಅಂದರೆ ಎಲ್ಲರೂ ಮೆಣಸಿನ್ಕಾಯಿ ಬೆಳೆದಾರ, ಅದಕ್ಕೆ ನಮ್ಗೆ ರೇಟ್ ಇಲ್ಲ. ನೀವಂತ ಹಂಗೆ ಅನ್ಕೊಂತ ಇದ್ದೀರಿ, ಆದರೆ ಅದು ಕಾರಣ ಅಲ್ಲ. ಯಾಕೆ ಕಾರಣ? ನಾವು ಮೆಣಸಿನ್ಕಾಯಿ ಕಳಿಸಿವಲ್ಲ ಈ ವರ್ಷ, ಅದರಲ್ಲಿ ಜಾಸ್ತಿ ಕೀಟನಾಶಕಗಳು ಅಂದರೆ ಔಷಧಗಳು ಜಾಸ್ತಿ ಇದಾವೆ, ವಿಷ ಪದಾರ್ಥ ಏನಿದಾವಲ್ಲ ಅದರಲ್ಲಿ ಜಾಸ್ತಿ ಸೇರ್ಕೊಂಡಿರೋದಕ್ಕೆ ಏನು ಮಾಡ್ಯಾರ, ಬೇರೆ ದೇಶಕ್ಕೆ ಕಳಿಸ್ಬೇಕಾದ್ರೆ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೇನು ಈ ನಿಮ್ಮ ದಳ್ಳಾಳಿಗಳು ತಗೊಂಡು ಇದು ಮಾರಿರ್ತಾರಲ್ಲ, ಅವಾಗ ಅವರು ಟೆಸ್ಟ್ ಮಾಡ್ಯಾರ ಮಾತು. ಟೆಸ್ಟ್ ಮಾಡಿದಾಗ ಏನು, ಅದ್ರ ಪರೀಕ್ಷೆಯಲ್ಲಿ ಏನು ಕಂಡು ಬಂದೈತೆ ಅಂದರೆ ಜಾಸ್ತಿ ವಿಷ ಪದಾರ್ಥಗಳು ಇದರಲ್ಲಿ ಸೇರ್ಕೊಂಡವ, ಹೌದಾ? ಅದಕ್ಕೋಸ್ಕರ ನಿಮ್ಮನ್ನ ಇದು ಏನು ಮೆಣಸಿನ್ಕಾಯಿ ಬೆಳೆದಿರಲ್ಲ ಅವನ್ನ ರೇಟ್ನ ಅಂದರೆ ತಗೊಂಡಿಲ್ಲ ಅವನ್ನ, ಅದಕ್ಕೆ ನಿಮ್ಗೆ ಗೌರ್ಮೆಂಟವ್ರು ಕೂಡ ರೇಟ್ ಕೊಟ್ಟಿಲ್ಲ. ಯಾಕಂದರೆ ಅವ್ರು ತಗೊಂಡಾರ, ಆಮೇಲೆ ನಿಮಗೆ ಇದು ಮಾಡೋಕ್ಕೆ ಹಣ ಪಾವತಿ ಮಾಡೋಕ್ಕೆ ಅವ್ರು ತಗೊಂಡಿಲ್ಲ, ಅದಕ್ಕೋಸ್ಕರ ಏನಾಗೈತೆ, ರೇಟ್ ಡೌನ್ ಆಗೈತೆ. ಇದೇ ಮುಖ್ಯ ಉದ್ದೇಶ. ಅದೇ ಹೆಂಗ್ ಕೆಮಿಕಲ್ ಕಡಿಮೆ ಆಯ್ತು ಅಂದರೆ, ಬೇರೆ ಬೇರೆ ಹತ್ರ ಏನು ಇದು ಪದ್ಧತಿ IPM ಪದ್ಧತಿ ಬಳಸ್ಕೊಂಡು ಇದು ಮಾಡಿರ್ತಾರಲ್ಲ ಅದರಿಂದ ತಗೊಂಡು ಇದು ಮಾಡಿರೋದು. ಯಾರು IPM ಪದ್ಧತಿಯಿಂದ ಬೆಳೆದು ಪಾಸ್ ಮಾಡಿರ್ತಾರಲ್ಲ ಅವಕ್ಕೆ ಮಾತ್ರ ಜಾಸ್ತಿ ರೇಟ್ ಇದು ಮಾಡಿ ತಗೊಂತಾರ. ಇನ್ನೊಂದು ಏನಂತಂದರೆ, ಇವಾಗ ನಿಮ್ಮ ಇದರಲ್ಲಿ ಊರಲ್ಲಿ ನೋಡ್ಕೊಳಕ್ ಹೋದ್ರೆ ಎಷ್ಟು ಎಕರೆ ಬೆಳೆದಿ, ಇಲ್ಲಿ ಎಲ್ಲ ಸುತ್ತಮುತ್ತಲು ಎಷ್ಟು ಎಕರೆ ಬೆಳಿತೀರ ಮೆಣಸಿನ್ಕಾಯಿ ಬೆಳೆ? ಭಾಳ ಐತೆ ಅಂದರೆ ಒಂದು 3-4 ಸಾವಿರ ಎಕರೆ ಐತಾ? ಅಂದರೆ ಇಲ್ಲೆಲ್ಲ ಎಷ್ಟು ಜನ ನೀವು ಸಾವಯವ ಕೃಷಿನ ಯಾರಾದರೂ ಮಾಡ್ತೀರಾ? ಇಲ್ಲಿ ಸಾವಯವ ಕೃಷಿ ಅಂದರೆ ಅವು ಗೊಬ್ಬರ ಇದು ಬರೇ ಹಸುವಿನ ಸಗಣಿ ಇಲ್ಲ. ಯಾಕ? ಅದೇ ಯಾಕೆ ಮಾಡಲ್ಲ? ಮಾಡ್ಬೋದಲ್ಲ, ಅದರಿಂದ ಯಾಕೆ ಮಾಡ್ತಾ ಇಲ್ಲ? ಅಂದರೆ ಅದ್ರ ಜಲ್ದಿ ಲಾಭ ಕೊಡಲ್ಲ, ಅದ್ರ ಜಾಸ್ತಿ ಕೀಟನಾಶಕಗಳು ಇದಾವೆ, ಇದು ಏನಂತಾರ ರಿಸಲ್ಟ್ ಕೊಡಂಗಿಲ್ಲ, ಲೇಟ್ ಇದಾಗ್ತೈತೆ ಅಂತನ, ಅದರಿಂದ ನಮಗೆ ನಷ್ಟ ಆಗ್ತಿರೋದು.
ಅದು ಕೆಲಸ ಮಾಡಕ ನಾವು ಇದಕ್ಕೆ ಕೆಲಸ ಮಾಡಕ ಡಿಫ್ರೆನ್ಸ್ ಆಗಿದೆ. ಅಲ್ಲ, ಅದನ್ನೇ ನಾವು ಇವಾಗ ಅದನ್ನೇ ನಾನು ಹೇಳ್ತಿರೋದು. ನಾವು ಏನು ಮಾಡ್ತಿದ್ವಿ, ದುಡ್ಡಿನ ಮಕ್ಕ ನೋಡೋಕೆ ಹೋಗಿ ಮತ್ತೆ ಅದೇ ದುಡ್ಡನ್ನ ನಾವು ಮತ್ತೆ ಎಲ್ಲರೂ ಆಸ್ಪತ್ರೆಗೆ ಇಡ್ತಾ ಇದೀವಿ. ಹೌದಾ? ಇಲ್ಲ, ನಾವು ಮಣ್ಣನ್ನ ಕೂಡ ಏನು ಮಾಡ್ತಿದೀವಿ, ಇನ್ನೊಂದು 10-15 ವರ್ಷ ಹೋಯ್ತಂದ್ರೆ ಆ ಮಣ್ಣು ಕೂಡ ಕೆಲ್ಸಕ್ಕೆ ಬರಲ್ಲ. ಇವಾಗ ನಾವೇನು ಇದು ಮಾಡ್ತಾ ಇದೀವಲ್ಲ, ಆ ಮಣ್ಣು ಕೂಡ ಕೆಲ್ಸಕ್ಕೆ ಬರಲ್ಲ. ಇನ್ನು ಅದರಲ್ಲಿ ಬೆಳೆ ಕೂಡ ಬೆಳೆಯಲ್ಲ ಇನ್ನು ನೆಕ್ಸ್ಟ್ ಹೋದಂಗೆಲ್ಲ ಇನ್ನೊಂದು 10-15 ವರ್ಷ. ಆಮೇಲೆ ಏನು ಮಾಡ್ತೀವಿ, ಮತ್ತೆ ನಗರೀಕರಣ ಬರೀ ಲೇಔಟ್ಗಳಿಗೆ ಕೊಟ್ವಿ, ಅವನ್ನ ಮಾಡ್ಕೊಂತ ಇದೀವಿ. ಹೌದಾ? ಇದನ್ನೆಲ್ಲ ಕಡಿಮೆ ಹೆಂಗೆ ಮಾಡಬೇಕು? ಜಾಸ್ತಿ ಅವಾಗ ಹಳೆ ಕಾಲದಾಗ ನೋಡೋಕೆ ಹೋದ್ರೆ ನಮ್ಮ ತಾತವರು ಮುತ್ತಾತವರೆಲ್ಲ ಏನು ಮಾಡ್ತಿದ್ರು, ಸಾವಯವ ಕೃಷಿ. ಅದನ್ನು ಕೂಡ ನಾವು ಅಳವಡಿಸ್ಕೋಬೇಕು. ಇಲ್ಲಿ ಜೀವಾಮೃತ ಬಗ್ಗೆ ಯಾರಿಗಾದ್ರೂ ಒಂದು ಅವಗಾಹನೆ ಇದೆನಾ? ಅಂದರೆ ಜೀವಾಮೃತ ಅಂದ್ರೆ ಅದ್ರ ಬಗ್ಗೆ ಗೊತ್ತಾಯ್ತಾ ಯಾರಿಗಾದ್ರೂ? ಇಲ್ಲಿ ಜೀವಾಮೃತ ಅಂದರೆ ಏನಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಜೀವಾಮೃತ. ಈ ಜೀವಾಮೃತವನ್ನು ತಯಾರಿಸ್ಕೊಂಡು ನೀವೇನಾದರೂ ನಿಮ್ಮ ಹೊಲಗಳಿಗೆ ಮತ್ತು ನಿಮ್ಮ ಜಮೀನಿಗೆ, ನಿಮ್ಮ ಇದು ಬೆಳೆಗಳಿಗೆ ಸಿಂಪಡಿಸ್ಕೊಂಡ್ರೆ ಅದರಿಂದ ನಿಮಗೆ ಜಾಸ್ತಿನ ಲಾಭ. ಮತ್ತು ನೀವು ಕೀಟನಾಶಕಗಳಿಗೆ ಏನು 50,000 40,000 ಹಂಗೆ ಖರ್ಚಿಡ್ತೀರಲ್ಲ, ಇದನ್ನು ಕಡಿಮೆ ಮಾಡ್ಕೋಬೋದು. ಈ ಜೀವಾಮೃತವನ್ನು ತಯಾರಿಸೋದ್ರಿಂದ ನೀವು ಕಡಿಮೆ ಮಾಡ್ಕೋಬೋದು. ಹಾಗೆ ಮತ್ತು ನಾವು ಎರೆಹುಳ ಗೊಬ್ಬರ ಮತ್ತು ಹಸುವಿನ ಸಗಣಿ, ಗೋಮೂತ್ರ ಇವನ್ನೆಲ್ಲವನ್ನ ನಮ್ಮ ಹೊಲಕ್ಕೆ ನೀವು ಯಾವಾಗ ಬೀಜ ಬಿತ್ತುತ್ತೀರಲ್ಲ ಅದಕ್ಕಿಂತ ಒಂದು 2 ತಿಂಗಳ ಮುಂಚೆಯಿಂದನೇ ಖಾಲಿ ಇರ್ತಾವೆ ನಿಮ್ಮ ಹೊಲಗಳು. ಹೌದಾ? ಬಿಸಿಲುಗಾಲದಲ್ಲಿ ಆ ಟೈಮಲ್ಲಿ ನೀವೇನು ಮಾಡ್ಬೇಕಂದ್ರೆ ಈ ಸಾವಯವ ಕೃಷಿ ಅಂದರೆ ಸಗಣಿ ಮತ್ತು ಗೋಮೂತ್ರನ 15 ದಿವಸಕ್ಕೊಂದ್ಸತಿ 2 ವಾರಕ್ಕೊಂದ್ಸತಿ ಹಂಗೆ ಹಾಕ್ಕೊಂತ ಬಂದರೆ ನಿಮ್ಮ ಭೂಮಿ ಕೂಡ ಫಲವತ್ತತೆ ಸಿಗ್ತದೆ. ಅರ್ಥ ಆಯ್ತು ಅನ್ಕೊತಾ ಇದ್ದೀನಿ. ಈ ಥರ ನೀವು ಮತ್ತೆ ಇನ್ನೊಂದೇನು ಮಾಡಬೇಕು, ಈ ವರ್ಷ ಹಾಕಿದಂಥ ಬೆಳೆನ ಮತ್ತೆ ಬರೋ ವರ್ಷ ಅದನ್ನೇ ಹಾಕಬಾರ್ದು. ಅದರಿಂದ ಕೂಡ ನಮ್ಮ ಬೆಳೆಗಳು ಏನಾಗ್ತಾ ಇದಾವ, ಬೆಳೆ ಕೂಡ ಚೆನ್ನಾಗಿ ಬರ್ತಾ ಇಲ್ಲ. ಇನ್ನೊಂದೇನಾಗ್ತಾಯಿದೆ, ಅದು ಹೇಳಿದ್ರಲ್ಲಿ ನೀವು ಇನ್ನೊಂದು ಕಾರಣ, ಜಾಸ್ತಿ ಬೆಳೆದೀವಿ ಅಂತ, ಅದು ಕೂಡ ಕಡಿಮೆ ಆಗುತ್ತೆ. ಅದು ಕೂಡ ಒಂದು ಕಾರಣ ಆಗಿರ್ಬೋದು. ಅದರಿಂದ ಈ ವರ್ಷ ಈ ವರ್ಷ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಂದರೆ ಬರೋ ವರ್ಷ ನಾನು ಶೇಂಗಾ ಹಾಕ್ಬೋದು, ಇಲ್ಲಾಂದರೆ ಜೋಳ, ಮೆಕ್ಕೆಜೋಳ ಅಂಥವನ್ನು ಹಾಕ್ಕೊಂಡ್ರೆ ಸ್ವಲ್ಪ ನಮ್ಮ ಭೂಮಿ ಕೂಡ ಚೆನ್ನಾಗಿ ಪೋಷಕಾಂಶಗಳನ್ನ ತಗೊಳಕ್ಕೂ ಒಂದು ಟೈಮ್ ಸಿಕ್ಕಂಗಾಗುತ್ತೆ ಅದಕ್ಕೂ ಕೂಡ. ಆದ ಕಾರಣ ಇದ್ರ ಜೊತೆಗೆ ಏನು ಮಾಡಬೇಕು, ನೀವು ಮತ್ತೆ ನಿಮ್ಮ ಹೊಲದ ಸುತ್ತಲೂ ಬೇರೆ ಚೆಂಡು ಹೂವು ಅಂಥವೆಲ್ಲ ಮಧ್ಯದಲ್ಲಿ ನಾನು ನೋಡಿದೆ. ಇವಾಗ ಅಲ್ಲಿ ಒಬ್ಬೊಬ್ರು ಹಾಕಿದ್ದಾರೆ ಚೆಂಡು ಹೂವು ಅಂಥವೆಲ್ಲ. ಯಾಕಂದರೆ ಅವು ಕೀಟಗಳನ್ನ ಆಕರ್ಷಣೆ ಮಾಡ್ತವೆ. ಅಂದರೆ ನೀವೇನು ಹಾಕಿರ್ತೀರಲ್ಲ ಬೆಳೆ, ಅದಕ್ಕಿಂತ ಅವು ಜಾಸ್ತಿ ಹೂವಿಂದ ಯಾವ ಬರ್ತಾವಲ್ಲ ಅದಕ್ಕೆ ಆಕರ್ಷಣೆಗೊಂಡು ಅವು ಅಲ್ಲಿಗೆ ಹೋಗ್ತಾವ. ಫುಲ್ ಇದು 100% ಹೋಗ್ತಾವಂತಲ್ಲ, ಕಡಿಮೆ ಆಗುತ್ತೆ. ಅದೇ ಥರ ಏನು ಮಾಡ್ಬೇಕು, ಇನ್ನೊಂದೇನೆಂದರೆ ಈ ಜೀವಾಮೃತನ ಹೆಂಗೆ ತಯಾರಿ ಮಾಡ್ಬೇಕಂತ ನಾನು ಈಗ ಹೇಳ್ತೀನಿ. 100 ಇದು ಒಂದು ಬ್ಯಾರೆಲ್ ತಗೊಂಡು ಅದಕ್ಕೆ 100 ಲೀಟರ್ ನೀರು, 100 ಲೀಟರ್ ನೀರು, ಅದಕ್ಕೇನು ಮಾಡಬೇಕು, 15 kg ಹಸುವಿನ ಸಗಣಿ ಅಂದರೆ ಆಕಳದ ಸಗಣಿನ ತಗೊಂಡು ಅದಕ್ಕೆ ಮತ್ತೆ ಇನ್ನು ಏನು 15 ಲೀಟರ್ ಗೋಮೂತ್ರ, ಆಕಳದ್ದೇ ಇರಬೇಕದು ಗೋಮೂತ್ರ. ಅದಾದಮೇಲೆ ಏನು 2 kg ಬೆಲ್ಲ ಫಸ್ಟ್ ಕ್ವಾಲಿಟಿದೇ ಹಾಕ್ಬೇಕಂತ ಏನಿಲ್ಲ. ನೀವು ಯಾವುದಾದ್ರೂ ಚೀಪ್ ಕ್ವಾಲಿಟಿ ದನ ಕೂಡ ತಿನ್ನಲ್ಲ ಅಂಥ ಬೆಲ್ಲ ತಗೊಂಡ್ಬಂದು ಹಾಕಿದ್ರು ಕೂಡ ನಡೀತೈತೆ. ಅದಾದಮೇಲೆ ಏನು ಮಾಡಬೇಕು, 2 kg ಬೇವಿನೆಲೆ, ಅದಾದಮೇಲೆ 2 kg ಅಶ್ವತ್ಥ ಮರ ಅಂದರೆ ರಾಗಿ ಚೆಟ್ಟು ಅಂತಾರೆ, ರಾಗಿ ಮರ ಅಂತಾರೆ. ಅದ್ರ ಕೆಳಗಿನ ಮಣ್ಣು ಏನಿರುತ್ತಲ್ಲ ಅದನ್ನು 2 kg. ಅದಾದಮೇಲೆ ಯಾವುದೇ ಹಿಟ್ಟನ್ನು ಕಡಲೆಬೇಳೆ ಹಿಟ್ಟಾಗಲಿ, ತೊಗರಿಬೇಳೆ ಹಿಟ್ಟಾಗಲಿ, ಯಾವುದಾದ್ರೂ ಹೆಸರುಬೇಳೆ ಹಿಟ್ಟಾಗಲಿ ಯಾವುದಾದ್ರೂ 2 kgನ ಅದನ್ನು ಇವೆಲ್ಲವನ್ನ ಚೆನ್ನಾಗಿ ಈ 100 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ 15 ದಿವಸ ನೆರಳಲ್ಲೇ ಇಡಬೇಕು. ದಿನ ಬೆಳಗ್ಗೆ ತೆಗಿಬೇಕು, ಅದನ್ನು ಚೆನ್ನಾಗಿ ಕಲಸಿ ಮತ್ತೆ ಮುಚ್ಚಿಡ್ಬೇಕು ನೆರಳಗೆ, ಇದು ಗಾಳಿ ಆಡಲಾರ್ದಂಗೆ ಮುಚ್ಚಿಡಬೇಕು. ಮತ್ತೆ ಹಂಗೆ 15 ದಿವಸ ಇದನ್ನು ಮಾಡಿದರೆ ಜೀವಾಮೃತ ರೆಡಿ ಆಗಿರುತ್ತೆ. ಇದಕ್ಕೆ ನೀವು ಇನ್ನೂ 100 ಲೀಟರ್ 150 ಲೀಟರ್ನ ಮತ್ತೆ ನೀರು ಆ್ಯಡ್ ಮಾಡ್ಕೊಂಡು ನೀವು ಸಸಿಗಳು ನೆಡ್ತೀರಲ್ಲ, ಸಸಿಗಳು ನೆಟ್ಟ ಮೇಲೆ 15 ದಿವಸದಿಂದನೇ ನೀವು ಸ್ಪ್ರೇ ಮಾಡ್ಕೊತ ಬಂದರೆ 50% ಅಷ್ಟು ನಿಮಗೆ ಏನು ನೀವು ಖರ್ಚು ಇಡ್ತಿದ್ರಲ್ಲ ಇದಕ್ಕೆ ಔಷಧಗಳಿಗೆ, ಇದನ್ನು ಕಡಿಮೆ ಮಾಡ್ಕೋಬೋದು ನೀವು. ಇದರಿಂದ ಒಳ್ಳೆ ಫಸಲು ಸಿಗುತ್ತೆ. ಹಂಗೆ ನೀವು ಈ ಪದ್ಧತಿನ ಅಳವಡಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ, ಸರ್ಕಾರದವ್ರು ಏನಾದರೂ ನಿಮ್ಗೆ ಈ ಪದ್ಧತಿಯಿಂದ ನೀವು ಇದು ಮಾಡ್ಕೊಂಡಿದ್ದು ಗೊತ್ತಾದರೆ ಅವ್ರು ಟೆಸ್ಟ್ ಮಾಡಿ ನಿಮಗೆ ನಿಮ್ಮ ಮೆಣಸಿನ್ಕಾಯಿ ಅಥವಾ ಬೇರೆ ಪದಾರ್ಥಗಳನ್ನ ಏನಿರ್ತಾವಲ್ಲ ಅವರೇ ಬಂದು ಹೆಚ್ಚಿನ ರೇಟಿಗೆ ತಗೊಂಡು ಹೋಗ್ತಾರೆ ನಿಮ್ಮ ಹತ್ರ. ಸರಿನಾ? ಅದಾದಮೇಲೆ ಇನ್ನೊಂದು ಏನು ಮಾಡಿದ್ದಾರೆ ಅಂದರೆ, ಸರ್ಕಾರದವರು ಈ ಮೆಣಸಿನ್ಕಾಯಿಗಳಲ್ಲಿ ಜಾಸ್ತಿ ಕೀಟನಾಶಕಗಳು ಇರೋದ್ರಿಂದ ಒಂದು ಪದ್ಧತಿಯನ್ನು ತಂದಿದ್ದಾರೆ ನಿಮ್ಮ ಮುಂದೆ, IPM ಪದ್ಧತಿ ಅಂತ. ಅದು ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್, ಅಂದರೆ ಸಮಗ್ರ ಕೀಟ ನಿರ್ವಹಣೆ ಹೆಂಗೆ ಮಾಡಬೇಕು ಅಂತ ಹೇಳಿ ಈ ಪದ್ಧತಿನ ತಂದಿದ್ದಾರೆ. ಈ ಪದ್ಧತಿ ಹೆಂಗೆ ಮಾಡಬೇಕಂತ ಇವಾಗ ಹೇಳ್ತೀನಿ ನಾನು. ಸರಿನಾ? ಇಲ್ಲಿ ಎಷ್ಟು ಜನ ನೀವು ಇವಾಗ ಒಂದು ಜಮೀನನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ನಾನು ಈ ಬೀಜ ಹಾಕಬೇಕು, ಅದಕ್ಕಿಂತ ಮುಂಚೆ ಎಷ್ಟು ಜನ ಇಲ್ಲಿ ನೀವು
ಜಮೀನು ಮತ್ತು ನಿಮ್ಮ ಜಮೀನಲ್ಲಿರುವಂಥ ಮಣ್ಣನ್ನು ಮತ್ತು ನೀರನ್ನು ಎಷ್ಟು ಜನ ಪರೀಕ್ಷೆ ಮಾಡ್ತೀರಿ? ಪರೀಕ್ಷೆ ಮಾಡಕ್ಕೆ ಕೊಡ್ತೀರಿ? ಕೊಡಲ್ಲ, ಯಾರೂ ಕೊಡಲ್ಲ. ಯಾಕೆ ಮಾಡಬೇಕು? ಸುಮ್ಮನೆ ಹೋಗಿ ಬೀಜ ಹಾಕಿದರೆ ಸಸಿಗಳು ಬರ್ತಾವ, ನಾವು ಇದು ಮಾಡ್ಕೋಬೋದಲ್ಲ ಅಂತ ನೀವು ಅಂದ್ಕೊಂಡಿರಿ. ಬಟ್ ಯಾಕೆ ಮಾಡ್ಬೇಕಂತಂದರೆ ಅದರಲ್ಲಿ ಪೋಷಕಾಂಶಗಳು, ಯಾಕಂದರೆ ನಾವು ಈ ವರ್ಷ ಬೆಳೆ ಬೆಳೆದಿರ್ತೀವಿ, ಆ ಸಸಿಗಳೇನಿರ್ತಾವಲ್ಲ ಅದರ ಮಣ್ಣಲ್ಲಿ ಇರುವಂಥ ಪೋಷಕಾಂಶಗಳನ್ನ ತಗೊಂಡಿರುತ್ತದು. ಅದರಲ್ಲಿ ಪೋಷಕಾಂಶಗಳು ಕೊರತೆ ಇರುತ್ತೆ. ಆದ ಕಾರಣ ನಾವು ಅದನ್ನು ಫಸ್ಟ್ ಪರೀಕ್ಷೆ ಮಾಡಿದರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಯಾವ ಪೋಷಕಾಂಶಗಳು ಕಡಿಮೆ ಇದಾವೆ ಹೆಚ್ಚಿದಾವೆ ಅಂತೇಳಿ. ಅದನ್ನು ನಾವು ಸರಿಪಡಿಸ್ಕೋಬೋದು. ಅವಾಗ ಯಾವ ಕೆಮಿಕಲ್ ಅಂದರೆ ನಾವು ಯಾವ ಗೊಬ್ಬರನ ಅಥವಾ ಯಾವ ಕೀಟನಾಶಕಗಳನ್ನ ಬಳಸಿದರೆ ನಾವು ಚೆನ್ನಾಗಿ ಇದಾಗುತ್ತೆ ಅಂತ ಅದರಿಂದ ನಾವು ತಿಳ್ಕೊಬೋದು. ಆದಮೇಲೆ ಬೀಜ ಚಿಕಿತ್ಸೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಈ ಬೀಜ ಚಿಕಿತ್ಸೆ ಯಾಕೆ ಮಾಡ್ತೀವಿ ಅಂದರೆ ನಾವು ಸಣ್ಣ ಹುಡುಗರು ನಾವು ಸಣ್ಣ ಹುಡುಗರಿದ್ದಾಗೆ ಪೋಲಿಯೋ ಹಾಕ್ಸ್ತೀವಲ್ಲ, ಅದೇ ಥರನೇ ನಾವು ಇನ್ನು ಸಸಿ ನಡಕಿನ ಮುಂಚೆನೇ ನಮ್ಮ ಬೀಜಗಳಿಗೆ ಚಿಕಿತ್ಸೆ ಕೊಟ್ಟಂಗೆ. ಅಂದರೆ ಮುಂದೆ ಯಾವುದೇ ರೋಗಗಳು ಬರಲಾರ್ದಂಗೆ ಇವಾಗ ಫಸ್ಟಿಗೆ ಏನು ಮಾಡ್ತೀವಿ, ಚಿಕಿತ್ಸೆ ಕೊಟ್ಟಂಗಿದು. ಇನ್ನೊಂದು, ನೀವು ಅಂಗಡಿಯಿಂದ ಬೀಜ ತರ್ತೀರಿ ಈಗ, ಹೌದಾ? ಬೀಜ ತಂದಮೇಲೆ ಅವು ಮೊಳಕೆ ಬರ್ತಾವ ಇಲ್ಲ ಅಂತ ಯಾರಿಗಾದ್ರೂ ಹಿಂಗೆ ಇದು ಕಂಡುಹಿಡಿಯೋಕೆ ಗೊತ್ತಿದ್ದೇನೆ ಅದ್ರ ಬಗ್ಗೆ ಏನಾದರೂ? ಇವಾಗ ನಾವು ಬೀಜ ತರ್ತೀವಿ ಅಂಗಡಿಯಿಂದ, ನಾವು ಡೈರೆಕ್ಟ್ ಇದಕ್ಕೆ ಹಾಕ್ತೀವಿ, ಅದರಲ್ಲಿ ಮೊಳಕೆ ಬರ್ತಾವೋ ಇಲ್ಲ ಗೊತ್ತಿಲ್ಲ ಅವು ಬೀಜಗಳು, ಹೌದಾ? ಲಾಸ್ ಆಗ್ತೈತೆ. ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು, ಅದಕ್ಕೂ ಕೂಡ ಒಂದು ಟೆಸ್ಟ್ ಐತೆ, ಅಂದರೆ ಪರೀಕ್ಷೆ ಮಾಡ್ಬೋದು ನಾವು ಯಾವುದು ಒಳ್ಳೆಯ ಮೊಳಕೆ ಬರೋ ಯಾವ ಬೀಜ, ಮೊಳಕೆ ಬರಲಾರ್ದ ಬೀಜ ಯಾವುದಂತ ತಿಳ್ಕೊಬೋದು. ಹೆಂಗಂದರೆ ಒಂದು ಟಬ್ಬಲ್ಲಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ರಿ. ಅದಾದ ನಂತರ ನೀವು ಏನು ಅಂಗಡಿಯಿಂದ ತಂದಿರ್ತೀರಲ್ಲ ಬೀಜಗಳನ್ನ, ಅವನ್ನ ಹಾಕಿ 5 ರಿಂದ 10 ನಿಮಿಷ, ನೀವು 15 ನಿಮಿಷ ಹಂಗೆ ನೀರಲ್ಲಿ ಹಾಕಿ ನೆನೆಯಕ್ಕೆ ಬಿಟ್ಟರೆ, ಚೆನ್ನಾಗಿ ಕಲಿಸಿದ್ರೆ ಅವೇನಾಗ್ತಾವೆ, ಒಳ್ಳೆ ಬೀಜಗಳು ನಿಮಗೆ ಕೆಳಗಡೆ ಕೂಡ್ತಾವೆ. ಯಾವ ನಿಮಗೆ ಮೊಳಕೆ ಬರಲ್ಲ ಬೀಜ, ಅವು ಮೇಲೆ ತೇಲ್ತಾವೆ. ಅವನ್ನ ತೆಗೆದು ಸೈಡ್ಗೆ ಹಾಕೋದು. ಆಮೇಲೆ ಏನು ಮಾಡಬೇಕು, ಈ ನೀರನ್ನು ಸೋಸ್ಬೇಕು. ಅಂದರೆ ಸೋಸಿ ಆ ಬೀಜಗಳನ್ನೇನು ತೆಗೆದು ನೀವು ಒಳ್ಳೆ ಬೀಜಗಳೇನಿರ್ತಾವಲ್ಲ ಅವನ್ನ ನೆರಳಲ್ಲಿ 2 ಗಂಟೆಗಳ ಕಾಲ ಒಣಗಿಸ್ಬೇಕು. ಸರಿನಾ? ಈ ರೀತಿ ನೀವು ಮಾಡಿದ್ರೆ ನಿಮಗೆ ಒಳ್ಳೆ ಬೀಜ ಯಾವ ಮೊಳಕೆ ಬರ್ತಾವಲ್ಲ ಅದನ್ನು ಕಂಡುಹಿಡ್ಕೋಬೋದು. ಇದೇ ಅಂತಲ್ಲ, ಬೇರೆ ಯಾವುದೇ ಬೀಜ ಆಗಲಿ. ಅರ್ಥ ಆಯ್ತಾ? ಇವಾಗ ನಾವೇನು ಮಾಡಬೇಕು, ಬೀಜ ಚಿಕಿತ್ಸೆ ಮಾಡಬೇಕು. ಫಸ್ಟು ಒಳ್ಳೆ ಬೀಜಗಳನ್ನ ನಾವು ಇವಾಗ ಏನು ಮಾಡೀವಿ, ಸಪ್ರೇಟ್ ಮಾಡೀವಿ. ಇವಾಗ ಈ ಬೀಜಗಳಿಗೆ ಏನಾಯ್ತಲ್ಲ ಒಳ್ಳೆ ಚಿಕಿತ್ಸೆ ಕೊಡ್ಬೇಕು. ಇವಾಗ ನಾವು ಹೆಂಗಂದರೆ FIR ಪದ್ಧತಿಯಿಂದ. FIR ಅಂದರೆ ಪೊಲೀಸ್ ಸ್ಟೇಷನ್ FIR ಅಲ್ಲ, ಇದು ರೈತರಿಗೆ ಸಂಬಂಧಪಟ್ಟಂಥ FIR. ಈ FIR ಯಾಕಂದರೆ ಒಳ್ಳೆ ಕೆಮಿಕಲ್ನ ಬಳಸಿ ಒಳ್ಳೆ, ಇವಾಗ ನಾವು ಟಾನಿಕ್ಗಳು ಹೆಂಗೆ ಹಾಕ್ತೀವಿ ಸಣ್ಣ ಹುಡುಗರಿಗೆ, ಅದೇ ಥರನೇ ಇದು ಕೂಡ. ಸರಿನಾ? ಫಸ್ಟ್ ಏನು ಮಾಡಬೇಕು, FIR ಅಂತಂದ್ರೆ FIR. ಎಫ್ ಅಂದರೆ ಫಂಗಿಸೈಡ್ ಅಂದರೆ ಬೂಜು ರೋಗ ಬರಲಾರ್ದಂಗೆ. ಶಿಲೀಂಧ್ರ ಅಂದರೆ ನಮ್ಮ ಬೇರುಗಳು ಕೊಳೆಯೋದ, ಬೇರೆ ಎಲೆಗಳಿಗೆ ಬೂಜು ಬರೋದು, ಅವೆಲ್ಲ ಏನಿರುತ್ತಲ್ಲ ಅದನ್ನು ತಡೆಗಟ್ಟಕ್ಕೋಸ್ಕರ ಈ ಫಂಗಿಸೈಡ್ ಟ್ರೀಟ್ಮೆಂಟ್ನ ಕೊಡ್ತೀವಿ. ಈ ಫಂಗಿಸೈಡ್ ಅಂತಂದರೆ ನೀವು ಯಾವುದೇ ಕಂಪ್ನಿ ತಗೋಬೋದು. ಫಂಗಿಸೈಡ್ಗೆ ಯಾವುದು ಕಾರ್ಬನ್ಡಿಸಮ್ ಕೆಮಿಕಲ್ನ ತಗೋಬೇಕು. ಸರಿನಾ? ಈ ಕಾರ್ಬನ್ಡಿಸಮ್ ಕೆಮಿಕಲ್ನ ಎಷ್ಟು ತಗೋಬೇಕು, 2 ಗ್ರಾಮ್ ತಗೋಬೇಕು. ಕಾರ್ಬನ್ಡಿಸಮ್ನ 2 ಗ್ರಾಮ್ ತಗೊಂಡು ಈ 1 kg ಬೀಜಕ್ಕೆ ಚೆನ್ನಾಗಿ ಪೌಡರ್ ತಗೋಬೇಕು. ಮತ್ತೆ ಇದನ್ನ ಕಾರ್ಬನ್ಡಿಸಮ್ನ ಕೆಮಿಕಲ್ ಏನೈತಲ್ಲ ಅದು ಪೌಡರ್ನ ತಗೋಬೇಕು. ಎಷ್ಟು, 2 ಗ್ರಾಮ್ ತಗೊಂಡು 1 kg ಬೀಜಕ್ಕೆ ಚೆನ್ನಾಗಿ ಸೌರಿ ಅದನ್ನು 2 ಗಂಟೆಗಳ ಕಾಲ ನೆರಳಲ್ಲೇ ಒಣಗಿಸ್ಕೋಬೇಕು. ಸರಿನಾ? ಇದಾದ್ಮೇಲೆ ಏನು, ಎಫ್ ಅಂತಂದಿದ್ದೆ, ಫಂಗಿಸೈಡ್ ಆಯ್ತು. ಇವಾಗ ನೆಕ್ಸ್ಟ್ ಏನು, ಇನ್ಸೆಕ್ಟಿಸೈಡ್ ಅಂದರೆ ಕೀಟನಾಶಕ. ನೆಕ್ಸ್ಟ್ ನೀವು ಸಸಿಗಳು ಏನು ಇಡ್ತೀರಲ್ಲ ಅವಾಗ ಕೀಟ ಬಾಧೆ ಬರಲಾರ್ದಂಗೆ ಏನು ಮಾಡಬೇಕು, ಈ ಫಂಗಿಸೈಡ್ನ ಕೋಟಿಂಗ್ನ ಕೊಡಬೇಕು. ಇವಾಗ ಫಂಗಿಸೈಡ್ಗೆ ಯಾವುದಾದ್ರೂ ಕಂಪ್ನಿ ತಗೊಳ್ರಿ. ಇಲ್ಲಿ ನಾವು ಉದಾಹರಣೆಗೆ ಹಿಮ್ಲಾಗ್ಲೋಬಿಡ್ ಅನ್ನೋ ಕೆಮಿಕಲ್ ಹೆಸರು ಹೇಳ್ತಾ ಇದ್ದೀವಿ. ಹಿಮ್ಲಾಗ್ಲೋಬಿಡ್ನ ಎಷ್ಟು ತಗೋಬೇಕು, 2.5 ಗ್ರಾಮ್ ಅಷ್ಟೇ. 2.5 ಗ್ರಾಮ್ ಹಿಮ್ಲಾಗ್ಲೋಬಿಡ್ನ ತಗೊಂಡು ಮತ್ತೆ ನೀವು ಫಸ್ಟಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿರ್ತೀರಲ್ಲ ಅದೇ ಬೀಜಗಳಿಗೆ, ಮತ್ತೆ ಆ ಬೀಜಗಳನ್ನ ಏನು ಒಣಗಿಸಿರ್ತೀರಲ್ಲ ಅದೇ ಬೀಜನ ತಗೊಂಡು ಮತ್ತೆ ಇನ್ಸೆಕ್ಟಿಸೈಡ್ ಅಂದರೆ ಯಾವುದು ಹಿಮ್ಲಾಗ್ಲೋಬಿಡ್ ಕೆಮಿಕಲ್ನ 2.5 ಗ್ರಾಮ್ ತಗೊಂಡು ಚೆನ್ನಾಗಿ ಅದಕ್ಕೆ ಕೈಯಿಂದ ಚೆನ್ನಾಗಿ ಸವರಿಬೇಕು. ಇನ್ನೊಂದು, ಈ ಪದ್ಧತಿ ಮಾಡಬೇಕಾದ್ರೆ ಕೈಗೆ ಕಂಪಲ್ಸರಿ ಹ್ಯಾಂಡ್ ಗ್ಲೌಸ್ ಇರಬೇಕು, ಕೈಗೆ ರಕ್ಷಣೆ ಇರಬೇಕು. ಯಾಕಂದರೆ ಇವೆಲ್ಲ ಕೀಟನಾಶಕಗಳು ಅವೆಲ್ಲ, ಹೌದಾ, ಅವು ನಮ್ಮ ದೇಹ ಸೇರೋ ಅವಕಾಶಗಳು ಇರ್ತಾವೆ. ಅದಕ್ಕೋಸ್ಕರ ಈ ಹಿಮ್ಲಾಗ್ಲೋಬಿಡ್ನ 2.5 ಗ್ರಾಮ್ ತಗೊಂಡು ಈ ಬೀಜಗಳು 1 kg ಬೀಜಕ್ಕೆ ನಾವು ಚೆನ್ನಾಗಿ ಸವರಿ ಮತ್ತೆ 2 ಗಂಟೆಗಳ ಕಾಲ ಏನು ಮಾಡಬೇಕು, ಮತ್ತೆ ನೆರಳಲ್ಲೇ ಒಣಗಿಸ್ಕೋಬೇಕು. ಸರಿನಾ? ಇದಾದ್ಮೇಲೆ ಏನು ಮಾಡಬೇಕು, ರೈಸೋಬಿಯಂ, FIR ಅಂತ ಹೇಳಿದ್ದೆ. ಆರ್ ಅಂದರೆ ಏನಂದರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಥವಾ ಟ್ರೈಕೋಡರ್ಮ ಯಾವುದಾದ್ರೂ ತಗೊಳ್ರಿ, 2ರಲ್ಲಿ ಯಾವುದಾದ್ರೂ ತಗೊಳ್ರಿ.
ಇದರಿಂದ ಏನು ಉಪಯೋಗ ಅಂತಂದರೆ ಈ ರೈಸೋಬಿಯಂ ಅಥವಾ ಟ್ರೈಕೋಡರ್ಮಲ್ ಏನಿರುತ್ತಲ್ಲ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುತ್ತೆ. ಇವಾಗ ನಮ್ಮ ದೇಹದಲ್ಲಾಗಲಿ ನಮ್ಮ ಮಣ್ಣಲ್ಲಾಗಲಿ ನಮ್ಮ ಈ ವಾತಾವರಣದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರ್ತಾವ, ಕೆಟ್ಟ ಬ್ಯಾಕ್ಟೀರಿಯಾಗಳು ಇರ್ತಾವ. ಹೌದಾ? ಇವಾಗ ನೋಡ್ರಿ, ಉದಾಹರಣೆಗೆ ನಾವು ಮೊಸರು ಕೂಡ ಯಾವುದು ಒಳ್ಳೆ ಬ್ಯಾಕ್ಟೀರಿಯಾಯಿಂದನೇ ಉತ್ಪತ್ತಿ ಆಗೋದು. ಅದನ್ನು ತಿಂದರೆ ನಮಗೇನು ನಮ್ಮ ಹೊಟ್ಟೆ ಚೆನ್ನಾಗಿರುತ್ತೆ, ಅಂದರೆ ಜೀರ್ಣಕ್ರಿಯೆಗೆ ಎಲ್ಲ ಹೆಲ್ಪ್ ಮಾಡ್ತಾವೆ ಒಳ್ಳೆ ಬ್ಯಾಕ್ಟೀರಿಯಾಗಳು. ಅದೇ ಥರನೇ ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಏನಿರುತ್ತಲ್ಲ, ಗಾಳಿಯಲ್ಲಿ ವಾತಾವರಣದಲ್ಲಿರುವಂಥ ನೈಟ್ರೋಜನ್ನ ಅಮೋನಿಯಾ ಅಂದರೆ ಯೂರಿಯಾಗಿ ಕನ್ವರ್ಟ್ ಮಾಡಿ ಅದು ಸಸಿಗಳಿಗೆ ನೀಡುತ್ತದೆ ಅನ್ಮಾತು. ಇದು ಈ ಬ್ಯಾಕ್ಟೀರಿಯಾಗಳು ಅವಕ್ಕೆ ಸಹಾಯ ಮಾಡ್ತಾವೆ ಅನ್ಮಾತು. ಇವು ಎಲ್ಲಿರುತ್ತಂದರೆ ಆ ಸಸಿಗಳು ಬೇರೆ ಏನಿರ್ತಾವಲ್ಲ ಅದರಲ್ಲಿ ವಾಸ ಮಾಡ್ತಿರ್ತಾವ. ಸರಿನಾ? ಇದು ಏನು ಮಾಡ್ಬೇಕಂದ್ರೆ ಈ ಫಸ್ಟಿಗೆ FI ಅಂತ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ವಲ್ಲ, ಇನ್ಸೆಕ್ಟಿಸೈಡ್ ಮತ್ತು ಫಂಗಿಸೈಡ್ ಟ್ರೀಟ್ಮೆಂಟ್, ಅದೇ ಬೀಜಕ್ಕೆ ಮತ್ತೆ ನಾವು ಇವಾಗ ರೈಸೋಬಿಯಂ ಅಥವಾ ಟ್ರೈಕೋಡರ್ಮನ 10 ರಿಂದ 12 ಗ್ರಾಮ್ ತಗೋಬೇಕು. 10 ರಿಂದ 12 ಗ್ರಾಮ್ ತಗೊಂಡು ಅದಕ್ಕೆ ಸ್ವಲ್ಪ 5 ml ನೀರನ್ನ ಕಲಸಿ ಚೆನ್ನಾಗಿ ಆ ಕೋಟಿಂಗ್ ಏನೈತಲ್ಲ ನಾವು ಮತ್ತೆ 1 kg ಬೀಜಕ್ಕೆ ನಾವು ಏನು ಇದು ಮಾಡಿರ್ತೀವಲ್ಲ ಅದಕ್ಕೆ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತೆ ಅದನ್ನು 2 ಗಂಟೆಗಳ ಕಾಲ ನಾವು ಒಣಗಿಸ್ಕೋಬೇಕು ನೆರಳಲ್ಲಿ. ಅರ್ಥ ಆಯ್ತಾ? ಅದಾದ್ಮೇಲೆ ಏನೈತಲ್ಲ ಈ 6 ಗಂಟೆಗಳ ಕಾಲ ಇದಕ್ಕೇನು ಚಿಕಿತ್ಸೆ ಕೊಟ್ಟಿರ್ತೀವಲ್ಲ, ಇದಾದ ನಂತರ ನೀವು ಬೀಜಗಳನ್ನ ನೆಡ್ಬೋದು ಅಥವಾ ನರ್ಸರಿಗೆ ಕೊಡೋರಿದ್ರೆ ನರ್ಸರಿಗೆ ಕೊಡ್ಬೋದು. ಅರ್ಥ ಆಯ್ತು ಅನ್ಕೊತಾ ಇದ್ದೀನಿ ನಾನು. ಈ ರೀತಿ ನೀವು ಮಾಡಿದರೆ ಈ ಪದ್ಧತಿಲಿ ನೀವು ನಾರ್ಮಲ್ ಆಗಿ ನೀವು ಡೈರೆಕ್ಟ್ ಹೋಗಿ ನೀವು ಬೀಜನ ತಗೊಂಡೋಗಿ ಹೊಲಕ್ಕೇನು ಹಾಕ್ತಿರಲ್ಲ, ಅವಾಗ ನೀವು ಎಷ್ಟು ದಿನಕ್ಕೆ ಸ್ಪ್ರೇ ಮಾಡ್ತೀರಿ? ಸ್ಪ್ರೇ ಮಾಡೋದವೆಲ್ಲ 15 ದಿವಸ, 20 ದಿವಸ, 25 ದಿವಸ, 15 ದಿವಸ ಹಂಗೆ. ಹೌದಾ? ಅದೇ ನೀವು ಈ IPM ಅಂದರೆ ಈ ಬೀಜ ಚಿಕಿತ್ಸೆ ಮಾಡಿ ನೀವೇನಾದರೂ ಸಸಿ ನೆಟ್ಟಿರಂದರೆ ನೀವು 35 ರಿಂದ 45 ದಿನ ಯಾವುದೇ ಸ್ಪ್ರೇ ಮಾಡೋ ಅವಶ್ಯಕತೆ ಇರಲ್ಲ. ಅರ್ಥ ಆಯ್ತಾ? ಈ ರೀತಿ ಈ ಬೀಜ ಚಿಕಿತ್ಸೆ ಮಾಡಿ ನೀವು ಏನಾದರೂ ಹೊಲ ಇದು ಮಾಡಿರಂದರೆ ಒಳ್ಳೆ ನಿಮಗೆ ಫಲಿತಾಂಶಗಳು ಸಿಗ್ತವೆ. ಹಂಗೆ ಏನು ಮಾಡ್ತಾರೆ ಗೌರ್ಮೆಂಟವರು, ಈ IPM ಇಂದ ನೀವು ಮಾಡಿದ ಪದ್ಧತಿ ಏನಾದರೂ ಅವ್ರಿಗೆ ಇದಾಯ್ತಂದರೆ, ಪಾಸ್ ಆಯ್ತಂದರೆ ನಿಮ್ಮ ಮೆಣಸಿನ್ಕಾಯಿ ಅಥವಾ ಬೇರೆ ಬೆಳೆಗಳು ಏನು ಬೆಳೆದಿರ್ತೀರಲ್ಲ ಅದರಿಂದ ನಿಮಗೆ ಹೆಚ್ಚಿನ ಲಾಭದಾಯಕ ಇರುತ್ತೆ. ಆದ ಕಾರಣ ಈ IPM ಪದ್ಧತಿನ ಎಲ್ಲರೂ ಅಳವಡಿಸ್ಕೋಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಾನು ಹೇಳಿದ್ನಲ್ಲ ಅವಾಗೆ ಸಾವಯವ ಕೃಷಿನೂ ಕೂಡ ಅದ್ರ ಜೊತೆಗೆ ಇದನ್ನು ಕೂಡ ನಾವು ಸೇರಿಸ್ಕೋಬೇಕು ನಮ್ಮ ಇದರಲ್ಲಿ. ಒಂದೇ ಸತಿ ಯಾವ ಚೇಂಜ್ ಆಗಲ್ಲ. ನಾನು ಹೇಳೋದು ಒಂದೇ ಸತಿ ಚೇಂಜ್ ಆಗ್ರಿ ಅಂದ್ರೆ ಕೂಡ ಆಗೋಕ್ಕಾಗಲ್ಲ. ಹೌದಾ? ಇನ್ನೊಂದು ಏನು ಮಾಡಬೇಕು, ನಿಮ್ಮ ಗ್ರಾಮಸ್ಥರೆಲ್ಲರೂ ಕೂಡಿ ಇದನ್ನು ಮಾಡಬೇಕು. ಅವಾಗ ನಿಮಗೆ ಒಳ್ಳೆ ಫಲಿತಾಂಶಗಳು ಸಿಗ್ತಾವೆ. ಸರಿನಾ? ಒಬ್ಬರಿಬ್ಬರು ಮಾಡಿದರೆ ಇದರಿಂದ ಇದಾಗಲ್ಲ. ಎಲ್ಲರೂ ಗ್ರಾಮಸ್ಥರು ಕೂತ್ಕೊಂಡು ಹಂಗೆ ನಮ್ಮ ಭೂಮಿನೂ ಕಾಪಾಡ್ಕೋಬೇಕು ನಾವು. ಯಾಕಂದರೆ ನಾಳೆ ನಮ್ಮ ಮಕ್ಕಳಿಗೆ ವಿಷಪೂರಿತ ಭೂಮಿನ ಕೊಟ್ಟೋದ್ರೆ ಅವ್ರು ಏನು ಮಾಡ್ತಾರೆ? ಹೌದಾ? ಇವಾಗ ನಾವೇ ಅರ್ಧ ಕೆಡಿಸ್ಬಿಟ್ಟಿವಿ ಅವನ್ನ. ನೆಕ್ಸ್ಟ್ ಅವರು ಮಾಡ್ಕೊಂಡು ತಿನ್ನಬೇಕು. ಹೌದಾ ಇಲ್ಲ? ಅವ್ರಿಗೂ ಲಾಭ ಬರಬೇಕು, ಅವರು ಚೆನ್ನಾಗಿ ಆಗಬೇಕಂದ್ರೆ ನಾವು ಮಣ್ಣನ್ನು ಕೂಡ ನಾವು ಇವಾಗಿಂದನೇ ರಕ್ಷಣೆ ಮಾಡಬೇಕು. ಹಂಗೆ ನಮ್ಮ ಪರಿಸರವನ್ನು ಕೂಡ ರಕ್ಷಣೆ ಮಾಡಬೇಕು. ಇನ್ನೊಂದೇನೆಂದರೆ ಇವಾಗ ನೋಡ್ತಾ ಇದ್ದೀವಿ ಎಷ್ಟೋ ಪಕ್ಷಿಗಳಿಲ್ಲ, ಜೇನು ನೊಣಗಳಿಲ್ಲ. ಹೌದಾ? ನಾವು ಯಾಕೆ ಸ್ಪ್ರೇ ಮಾಡ್ತಾಯಿದ್ದೀವಿ ಅಲ್ಲಿ? ಅಷ್ಟು ಯಾಕೆ ನಾವೇ ಆಗಲಿ ಸ್ಪ್ರೇ ಮಾಡ್ತಿರ್ತೀವಿ, ನಾವು ಅಲ್ಲೇ ಇರ್ತೀವಿ, ನಮಗೆ ಗೊತ್ತಿಲ್ಲ ಅದು ನಮ್ಮ ದೇಹನೇ ಸೇರಾಗತ್ತಂತ. ನಾವು ಕುಡಿಯೋ ನೀರಿಗೂ ಸೇರ್ತಾ ಇದ್ದೇವೆ. ಯಾಕಂದರೆ ನಾವು ಸ್ಪ್ರೇ ಮಾಡಿರ್ತೀವಿ. ಸ್ಪ್ರೇ ಮಾಡಿದ್ಮೇಲೆ ಎಲ್ಲಿ ಹೋಗ್ತೈತೆ? ಅದು ಮಳೆ ನೀರು ಅದೇ ನೆಲಕ್ಕೆ ಹೋಗ್ತೈತೆ ಮತ್ತೆ. ಹೌದಾ? ನೆಲಕ್ಕೆ ಹೋಗ್ತೈತೆ. ಇಲ್ಲಾಂದ್ರೆ ಅದೇ ನೀರು ನಿಮ್ಗೆ ಹರ್ಕೊಂಡು ನಿಮ್ಮ ಹಳ್ಳಕ್ಕೆ ಬರ್ತಾವೆ, ಇಲ್ಲಾಂದ್ರೆ ನಿಮ್ಮ ಡ್ಯಾಮಿಗೆ ಹೋಗ್ತೈತೆ. ಹೌದಾ? ಮತ್ತೆ ನಿಮ್ಮ ಮನೆಗೆ ನಿಮ್ಮ ಕೊಡದಾಗೆ ತುಂಬಿಸ್ಕೊಂತೀರಿ, ಮತ್ತೆ ನಾವೇ ಕುಡಿತೀವಿ ಅದನ್ನು, ಎಲ್ಲಿಗಿಲ್ಲ. ಹೌದಾ? ಆದ ಕಾರಣ ಈಗ ಇವಾಗೇ ನಾವು ಚೇಂಜ್ ಆದ್ರೇ ಚೆನ್ನಾಗದು. ಇವಾಗಿಂದನೇ ಸ್ವಲ್ಪ ಅದಕ್ಕೆ ಅವಾಗಿನ ಕಾಲದಲ್ಲಿ ನೋಡಿದರೆ ನಾವು ಮನೆಗೆ ಒಂದು ಹಸುವಾಗಲಿ ದನಗಳ್ನ ಕರಗಳ್ನ ಎಲ್ಲ ಎದಕ್ಕೆ ಬೆಳೆಸ್ತಿದ್ರು? ಇದರಿಂದನೇ. ನಾವೇನು ಮಾಡ್ಬಿಟ್ಟಿವಿ ಇವಾಗೆಲ್ಲ ನಗರೀಕರಣ ಮಾಡಿ ಎಲ್ಲ ಬುಲ್ಡೋಜರ್ಗಳು ಇದು ಏನಂತ ಟ್ರ್ಯಾಕ್ಟರ್ಗಳು ಕಟ್ಟಿದೆ. ಹೌದಾ ಇಲ್ಲ? ಫುಲ್ಲು ಒಳ್ಳೊಳ್ಳೆ ಇವು ಬಂದ್ಬಿಟ್ಟು ಮೆಕ್ಯಾನಿಕಲ್ವು. ಹೌದಾ? ಇದನ್ನು ಇದು ಮಾಡಿಕೊಂಡು ಹಸುಗಳನ್ನ ಸಾಕ್ಕೊಳ್ರಿ. ಹಂಗೆ ಒಳ್ಳೊಳ್ಳೆ ಹಸುಗಳನ್ನ ಸಾಕೊಂಡ್ರಿ, ಅದರಿಂದ ನಿಮಗೆ ಹಾಲು ಎಲ್ಲ ಸಿಗ್ತವೆ. ನೀವು ಒಂದು ಟ್ರ್ಯಾಕ್ಟರ್ ಇದು ಮಾಡಿದ್ರೆ ನಿಮ್ಗೆ ಜಲ್ದಿ ಕೆಲಸ ಆಗ್ತೈತೆ, ಅದು ಬಿಟ್ಟರೆ ಅದರಿಂದ ಲಾಭ ಏನಿಲ್ಲ. ಹೌದಾ? ಆದ ಕಾರಣ ಹಳೆ ಪದ್ಧತಿಗೂ ಹೋಗ್ಬೇಕು ನಾವು. ಇವಾಗ ಎಮ್ಮೆಗಳು ಕಟ್ಟರಿಲ್ಲ, ಆಕಳ ಇಲ್ಲ, ಏನಿಲ್ಲ. ಹೌದಾ? ಅದಕ್ಕೋಸ್ಕರ ಅದೇ ನೀವು ಆ ಒಂದು ಆಕಳ ಮನೇಲಿ ಇತ್ತಂದರೆ ನಿಮ್ಮ ಹೊಲಗಳಿಗೆ, ನಿಮ್ಮ ಮನೆಗೆ ಎಲ್ಲದಕ್ಕೂ ಅದು ಪಾಪ ಸಹಾಯ ಮಾಡ್ತಿತ್ತು. ಹೌದಾ? ಆದ ಕಾರಣ ಈ IPM ಪದ್ಧತಿ ಜೊತೆಗೆ ನಾವು ಎಲ್ಲರೂ ಈ ಮಣ್ಣನ್ನು ಮತ್ತು ಪರಿಸರವನ್ನು ರಕ್ಷಿಸ್ತಾ ಮುಂದೆ ಎಲ್ಲರೂ ಈ ಪದ್ಧತಿನ ಪಾಲಿಸಿ ಎಲ್ಲರೂ ಒಳ್ಳೆ ಲಾಭದಾಯಕವನ್ನು ತಗೋಬೇಕಂತ ನಾನು ಇಚ್ಛಿಸ್ತಾ ಇದ್ದೀನಿ. ನನ್ನ ಊರಿನ ಮಣ್ಣು
ಜಾಗೃತಿ ಅಭಿಯಾನದ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಯರಂಗಳಿ ಗ್ರಾಮಸ್ಥರಿಗೆ, ಮುಖಂಡರಿಗೆ ಹಾಗೂ ರೈತರಿಗೆ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.